ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಎಸ್ ವಿ ಅಕಾಡೆಮಿಗೆ ಸ್ವಾಗತ. ನೋಡ್ಬೋದು ಗಾಯ್ಸ್, ಇನ್ನೂ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ ಕಾಣ್ತಿದೆ ನಿಮಗೆ. ಪೊಲೀಸ್ ಇಲಾಖೆಯಲ್ಲಿ ಅಂತೂ ನಿಮಗೆ ಈ ವರ್ಷ ಭರ್ಪೂರ ಇಲಾಖೆಯನ್ನು ನೋಡೋಕ್ಕೆ ಸಿಗ್ತದೆ. ಭರ್ಪೂರ ಹುದ್ದೆಗಳು ನಿಮಗೆ ಕಾಣಕ್ಕೆ ಸಿಗ್ತವೆ ಗೈಸ್. ನೋಡ್ಬೋದು ನೀವು, ಪೊಲೀಸ್ ಇಲಾಖೆ, ಪೊಲೀಸ್ ಕಾನ್ಸ್ಟೇಬಲ್ DAR ಅಂತ ಇದೆ. DAR ಆಗಲಿ ಅಥವಾ CAR ಆಗಲಿ ಅಥವಾ KSRP ಆಗಲಿ, KSRP ಆಗಲಿ ಅಥವಾ KSISF ಆಗಲಿ ಅಥವಾ IRB ಆಗಲಿ, ಏನೇ ಆಗಲಿ ಗೈಸ್, ಟೋಟಲ್ ಆಗಿ ನಿಮಗೆ ಎಲ್ಲ ಹುದ್ದೆಗಳು ನೋಡೋಕ್ಕೆ ಸಿಗ್ತವೆ. ಟೋಟಲ್ ಎಷ್ಟು ಹುದ್ದೆಗಳಿನ ಖಾಲಿ ಇದ್ದಾವೆ ಅಂತ ಕೇಳಿದಾಗ 1600 ಹುದ್ದೆಗಳು ಖಾಲಿ ಇದ್ದಾವೆ. ಆ 1600 ಹುದ್ದೆಗಳನ್ನ ಒಂದೇ ಸತಿ ಭರ್ತಿ ಮಾಡ್ಕೋತಾರೆ ಅಂದರೆ ಇಲ್ಲ, ಹಂತವಾಗಿ ಭರ್ತಿ ಮಾಡ್ಕೋತಾರೆ. ಅಂದರೆ ಇವಾಗ ಇದನ್ನ ಅರ್ಧ ನೇಮಕಾತಿ ಮಾಡ್ಕೋತಾರೆ. ಅಂದರೆ 8000 ಹುದ್ದೆಗಳು ಇವಾಗ ಸದ್ಯ ನೇಮಕಾತಿ ಮಾಡಿಕೊಳ್ಳುವಂಥದ್ದು. ಆಲ್ರೆಡಿ ನೋಡ್ಬೋದು 4000 ನಿಮಗೆ PC ನೋಟಿಫಿಕೇಷನ್ ಔಟ್ ಆಗಿದೆ. ಸಿವಿಲ್ PC ಅದು ಇವಾಗ ಗೊತ್ತಿದೆ ನಿಮಗೆ ಏನೇನಿದೆ. ಸರ್ವರ್ ಇಶ್ಯೂ ಅಂತ ಗೊತ್ತಿದೆ. ಓಕೆ, ಸರ್ವರ್ ಇಶ್ಯೂ ಆಗಿದೆ. ಸರ್ವರ್ ಇಶ್ಯೂ ತುಂಬಾ ಬರ್ತಾಯಿದೆ. ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಿ ಏನಾಗ್ತಿದೆ ಅಂತಂದರೆ, ನಮ್ಮದು ID ನಂಬರೇ ತೊಗೊತಾ ಇಲ್ಲ. ID ನಂಬರ್ ತೊಗೊಂಡ್ರೆ ಅದು ಮಿಸ್ಮ್ಯಾಚ್ ಅಂತ ತೋರಿಸ್ತಿದೆ. ಅದು ಬಿಟ್ಟರೆ ID ನಂಬರ್ ತೊಗೊಂಡ್ರೆ ಓನ್ಲಿ ಜನರಲ್ ಮೆರಿಟಲ್ಲಿ ಮಾತ್ರ ನಾವು ಅಪ್ಲಿಕೇಶನ್ ಆಗೋಕ್ಕೆ ಸಾಧ್ಯವಾಗ್ತಿದೆ. ID ನಂಬರ್ ತೊಗೋತಿಲ್ಲ ಅಂತ ಹೇಳ್ತೀರಾ. ಇದೊಂದು ಸರ್ವರ್ ಇಶ್ಯೂ ಐತೆ, ಟೆಕ್ನಿಕಲ್ ಇಶ್ಯೂ ಐತೆ. ನೆಕ್ಸ್ಟ್ ಇನ್ನೊಂದು ಏನು ಸಮಸ್ಯೆ ಹೇಳ್ತಿದ್ದೀರಾ ಅಂತಂದರೆ, ಮೇನ್ ಜನರಲಿ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಸರ್, ಕೊನೆಯಲ್ಲಿ ಓಪ್ಸ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಿದೆ. ಸೊ ಇದು ನಿಮ್ಮ ಒಬ್ಬರಿಗೆಲ್ಲ ಗೈಸ್. ಆಲ್ರೆಡಿ 50% ಏನು ಅಪ್ಲಿಕೇಶನ್ ಹಾಕಿದಾರಲ್ಲ, ಆ 50% ಅಪ್ಲಿಕೇಶನ್ ಹಾಕಿದಾರಲ್ಲ ಅವ್ರದ್ದು ಅದು ಫೈನಲೈಸ್ ಆಗಿದೆ. ಬಟ್ ಇವಾಗ ಇನ್ನೂ 50% ಜನಗಳು ಏನು ಉಳ್ಕೊಂಡಿದ್ದಾರೆ. ಇವಾಗ ಅವ್ರದ್ದು ಎಲ್ಲರೂ ಒಮ್ಮೆ ಹಾಕೋದ್ರಿಂದ ಈ ಥರ ಟೆಕ್ನಿಕಲ್ ಆ್ಯಂಡ್ ಸರ್ವರ್ ಇಶ್ಯೂ ಬರ್ತಾಯಿದೆ. ಅದು ಅವರು KAದವ್ರಿಗೂ ಇದನ್ನೆಲ್ಲ ಮುಟ್ಸಿದ್ದಾರೆ. ಹಾಗಾಗಿ ಅವರು ಇನ್ನು 2-3 ದಿನಗಳಲ್ಲಿ ನಿಮ್ಮದು ಕಂಪ್ಲೀಟ್ ಅದೇನು ಸಮಸ್ಯೆ ಇದೆಯಲ್ಲ PC ರಿಲೇಟೆಡ್ ಆಗಿ ಅದನ್ನ ಅವರು ಸಾಲ್ವ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಓಕೆ, ಇದು ನಿಮಗೆ ಒಂದು ಡೌಟ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಇನ್ನು ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೋಡ್ತಾ ಹೋಗೋಣ. ತುಂಬ ಜನ ಕೇಳ್ತಾಯಿದ್ರಿ, ಅದು ನಿಮಗೆ ಖಾಲಿ ಇರುವಂಥ ಹುದ್ದೆಗಳನ್ನ ತಿಳಿಸ್ಕೊಡಿ ಅಂತೇಳಿ. ಸೊ ನೋಡ್ಬೋದು, ಆಲ್ರೆಡಿ ಇವಾಗ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಹುದ್ದೆಗೂ ಕೂಡ ಕ್ಷಣಗಣ ನಡೆದು ಬಿಟ್ಟಿದೆ. ಓಕೆ, ಅದು ಯಾವಾಗ ಕರೀತಾರೆ ಗೊತ್ತಿಲ್ಲ. 100% ಅದು ಕರೆದೇ ಕರೀತಾರೆ. ಆಲ್ರೆಡಿ ಎಲ್ಲ ನಡೆದಿದೆ, ಪ್ರೊಸೆಸಿಂಗ್ ಎಲ್ಲ ನಡೆದಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಪೊಲೀಸ್ ಇಲಾಖೆ 16 ಅಂತ ಹೇಳಿದೆ. ಆಮೇಲೆ ವಸತಿ ಶಿಕ್ಷಣ ಇಲಾಖೆ ಕ್ರೈಸಿಸ್, ಆಮೇಲೆ ಜಲಸಂಪನ್ಮೂಲ ಇಲಾಖೆ 122, ಪ್ರವಾಸೋದ್ಯಮ ಇಲಾಖೆ 18, ಕೈಮಗ್ಗ 22. ಇವೆಲ್ಲ KAದಿಂದ ಆಗುವಂಥ ಹುದ್ದೆಗಳು, KA. ಓಕೆ, ಇನ್ನು ನೆಕ್ಸ್ಟ್ ಜಲಸಂಪನ್ಮೂಲ ಇಲಾಖೆ. ಇನ್ನು KPSC ಕಡೆಯಿಂದ ನೋಡೋಣ. KPSC ಕಡೆಯಿಂದ ಆಗುವಂಥ ಹುದ್ದೆಗಳು ಮೆಕ್ಯಾನಿಕಲ್, AEE 3 ಹುದ್ದೆಗಳಿದ್ದಾವೆ. ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ ಅಂತೇಳಿ ಕರಿತೀವಿ, ಅದು ಮಹಿಳೆಯರಿಗೆ 31. ಆಮೇಲೆ ಜಲಸಂಪನ್ಮೂಲ AE ಸಿವಿಲ್ 27. ಇನ್ನು ಇದು ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ ಪುರುಷರದೇನಿದೆ ನೋಡಿ, ಇದು ವೆರಿ ಟ್ರೆಂಡಿಂಗಲ್ಲಿ ಇರುವಂಥ ಟಾಪಿಕ್ ಇದು. ಓಕೆ, ಇದು ಯಾವಾಗ ಬೇಕಾದ್ರೆ ಕಾಲ್ಫರ್ಮ್ ಆಗ್ಬೋದು. 251 ಹುದ್ದೆಗಳು ಆಲ್ರೆಡಿ ಕ್ಷಣಗಣನೆ ನಡೆದಿದೆ. ಇದಕ್ಕೆ ವಾರ್ಡನ್ ಹುದ್ದೆಗಳಿಗೆ ಏನು ಕ್ವಾಲಿಫಿಕೇಷನ್ ಆಗಬೇಕು ಅಂತ ಕೇಳ್ತಾಯಿದ್ರಿ. ನೋಡಿ ಗೈಸ್, ಕ್ವಾಲಿಫಿಕೇಷನ್ ಏನು ಅಂತಂದರೆ ಓನ್ಲಿ ಯಾವುದಾದ್ರೂ ಒಂದು ಡಿಗ್ರಿ, ಯಾವುದಾದ್ರೂ ಒಂದು ಡಿಗ್ರಿ ಆದರೆ ಸಾಕು. ಪ್ಲಸ್ ನೀವೇನಾಗಿರಬೇಕು, B.Ed ಮುಗಿಸಿರಬೇಕು. ಡಿಗ್ರಿ ಪ್ಲಸ್ B.Ed ಇವೆರಡೂ ಆಗಿತ್ತಪ್ಪ ಅಂತಂದರೆ ನೀವೇನು ಮಾಡ್ಬೋದು, ವಾರ್ಡನ್ ಹುದ್ದೆಗೆ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಟೋಟಲ 251 ಹುದ್ದೆಗಳಿದ್ದಾವೆ. ಈ ವರ್ಷ ಯಾರೆಲ್ಲ B.Ed ಮುಗಿಸ್ಕೊಂಡಿದ್ದೀರಿ, ಡಿಗ್ರಿ ಪ್ಲಸ್ B.Ed, ಅವ್ರಿಗೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಇನ್ನು ಕನ್ನಡ ಸಂಸ್ಕೃತ ನಿರ್ದೇಶನಾಲಯದಲ್ಲಿ 2 ಹುದ್ದೆಗಳು, ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ಪರಂಪರೆ, ಇದು 5 ಹುದ್ದೆಗಳು ಖಾಲಿ ಇದ್ದಾವೆ. ಯಾವಾಗ ಬೇಕಾದ್ರೂ ನೋಟಿಫಿಕೇಷನ್ ಆಗ್ಬೋದು. ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಆಗಿರ್ತದೆ. ಓಕೆ, ಮತ್ತೇನಾದ್ರು ನಿಮ್ಮ ಡೌಟ್ ಇತ್ತಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಂತೂ ಇದ್ದೇ ಇದೆ, ಅದನ್ನ ನೀವು ಕಮೆಂಟ್ ಮಾಡೋಕ್ಕೆ ಸಾಧ್ಯವಾಗಬೇಕು. ಮತ್ತೇನಾದ್ರು PC ಇಶ್ಯೂ ಬರ್ತಿದೆಯಾ, ಸರ್ವರ್ ಇಶ್ಯೂ ಬರ್ತಿದೆಯಾ, ಅದೇನು ಸಮಸ್ಯೆ ಬರ್ತಿದೆ ಕೆಳಗಡೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತು ನಿಮ್ಗೆ ಯಾವ ಹುದ್ದೆಗಳಿಗೆ ನೀವು ಕಾಯ್ತಾ ಇದ್ದೀರಾ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ.
ಸೊ ವಿಡಿಯೋ ಇಷ್ಟ ಆಗಿತ್ತು ಹತ್ರ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ, ಹಂಗೆ ಹೋಗ್ಬಿಡ್ರಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು.